ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನ ರಾಣಿ ಬ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಸೊ ದಟ್ ನನ್ನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಇವತ್ತು ಅಂದರೆ ಶುಕ್ರವಾರ ನಮ್ಮೂರಲ್ಲಿ ಜಾತ್ರೆ ಇದೆ. ಆ್ಯಂಡ್ ಜಾತ್ರೆ ದಿನ ನಾನು ಫುಲ್ ಕಂಪ್ಲೀಟಾಗಿ ಬ್ಲಾಗ್ ಮಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ, ಬಟ್ ಸ್ಟಿಲ್ ಶಾರ್ಟ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇದೇ ಆಲ್ಮೋಸ್ಟ್ 11 ಮಿನಿಟ್ಸ್ ವಿಡಿಯೋ ಆಗ್ತಿದೆ. ಆ್ಯಂಡ್ ಇದೆಲ್ಲ ಜಾತ್ರೆ ದಿನ ಬೆಳಗ್ಗೆ ಎಡೆ ಇಡೋಕ್ಕೆ ಅಂತ ಮಾಡಿದ್ದು. ಸೊ ನಮ್ಮ ಅಜ್ಜಿ ತೀರೋದ ಮೇಲಿಂದ ನಾವು ಪ್ರತಿಯೊಂದು ಹಬ್ಬಕ್ಕೂ ಎಡೆ ಇಡಲೇಬೇಕು. ಸೊ ಹಾಗಾಗಿ ನಾನು ಈ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಸೇರಿ ಒಟ್ಟಿಗೆ ಬೆಳಗ್ಗೆನೇ ಒಂದು 11 ಗಂಟೆ ಅಷ್ಟರಲ್ಲೆಲ್ಲ ನಾವು ಎಡೆ ಇಡ್ತೀವಿ. ಆ್ಯಂಡ್ ನಮ್ಮೂರಲ್ಲಿ ಯೂಶಲಿ ಸಂಜೆ ಹೊತ್ತು ಅಥವಾ ಮಧ್ಯಾಹ್ನ 3 ಗಂಟೆ ಮೇಲೆ ಎಡೆ ಇಡ್ತಾರೆ. ನಾವು ಉಪವಾಸ ಇದ್ದು ಎಡೆ ಇಡೋ ಕಾರಣದಿಂದ ನಾವು ಬೆಳಗ್ಗೆ ಅಥವಾ ಮಧ್ಯಾಹ್ನದಷ್ಟರಲ್ಲೇ ಮುಗಿಸ್ಬಿಡ್ತೀವಿ. ಆ್ಯಂಡ್ ಕಾಯಿ ಹಾಲು ಮತ್ತು ಶಾವಿಗೆ ರೆಸಿಪಿನ ನನ್ನ ಬ್ಲಾಗಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನಾನು ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಅಡುಗೆ ಅಂತೂ ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ನೋಡದೆ ಮಾಡಿದ್ರು ಅಂತೂ ಸಖತ್ತಾಗಿತ್ತು. ಕೊಡೋನು ಉಂಗ್ರ ಬೇಕಪ್ಪ, ಬೆಳ್ಳಿ ಕಡ್ಗದ ಬದಲು ಉಂಗ್ರ ಬೇಕಾ? ಇದು ಬೇಕಾ ರವಿ? ಯಾವ್ದು ಬೇಕು? ಹೊಲ ಕೊಡಕ್ಕಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಬಾಳೆಹಣ್ಣು ಏನಪ್ಪ ಅದು? ಬನಾನಾ. ಇಂಗ್ಲಿಷ್ ಬನಾನಾ ಎಲ್ಲ ಬನಾನಾ ನನಗೆ ಇದು ಬಿಚ್ಕೊಳ್ಳೋಣ ನನಗೆ ಕೈಗೆ. ಇಲ್ಲೇ ನನ್ನ ಕೈಗೆ ಬಿಚ್ಕೊಳ್ಳೋಣ. ಇದಾ ಇಲ್ಲಿಗೆ ಕೊಡು, ಬಿಚ್ಚಿ ಹಾಕತ್ತೆ. ಬಿಚ್ಕೊಳ್ಳೋಣ ಬಿಚ್ಕೊಡು ನೀನೇ. ತಿನ್ನೋ ಬಿಚ್ಚಕ್ಕೆ ಟ್ರೈ ಮಾಡು. ಹಂಗ ಬಿಚ್ಚೋದು ಕೈಯಲ್ಲಿ ಬಿಚ್ಚು. ನೀನು ಮುಟ್ಬೇಡ ಅವನ್ನ. ರವಿ ಕೊಡ ಬಿಚ್ಕೊಡಕ್ಕಿಲ್ಲ ಅವನು. ಅಲ್ಲೇ ಜೇಟ್ ಕೊಡ್ತು. ಸರ್ಬತ್ ಮಾಡು ಅಂತ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 60 ಅರ್ಥ ಆಯ್ತಿಲ್ಲ. ಮಂಜಣ್ಣ ಬಂದ್ಬಿಟ್ಟು ತಟ್ಟೆ ಕೊಡತ್ತೆ ಆಂಟಿ ಅಂತ ಏನು ಕೇಳ್ತಾನೆ ಅಂತಲೇ ಅರ್ಥ ಆಗಿಲ್ಲ. ಹೋಗಿದೆ. ಆಮೇಲೆ ದೇವ್ರ ರವಿ ದೊಡ್ಡ ತಟ್ಟೆ ತೆಗೆದುಕೊಂಡೆ. ಕೊಡು ಅಳ್ಗೋದಿರ್ ತಿನ್ಸು. ಅತ್ತೆಗೆ ತಿನ್ಸು ಅತ್ತೆಗೆ. ತಗೋ ಇದು ಕೊಟ್ಬಿಡು ಅತ್ತೆಗೆ. ಅತ್ತೆ ಕೊಟ್ಬಿಡಿದ ಕೊಟ್ಬಿಡು ಅತ್ತೆ ಕೈಗೆ. ಕೈ ಕೊಟ್ಬಿಡು, ಕೈ ಮಾಡ್ಬಿಡು, ಕೈಗೆ ಇಟ್ಬಿಡು. ಕೈಗೆ ಕಣಮ್ಮ, ಕೈಗೆ ಹ್ಯಾಂಡ್ ಕೈಗೆ. ಲೋ ಚಿನ್ನಿ, ಕೆಳಗಡೆ ಇರೋ ಬಾಳೆಹಣ್ಣು ತೆಗೆದು ಅತ್ತೆ ಕೈ ಬೇಕಿಡು. ಬಾಳೆಹಣ್ಣು ಕೊಡು ರಾಣಿ, ಕೊಡು ರಾಣಿಗೆ. ಕೈಗೆ ಹುಡ್ಕೊ, ಅತ್ತೆ ಕೈಗಿಡು. ಜಾಣನಪ್ಪ ನೀನು. ಸಿಪ್ಪೆ ಕೊಡು. ಎತ್ತಕ್ಕದು ಇಲ್ಲಿಗೆ ಹಾಕು. ಇಲ್ಲಿ ಹಾಕು. ಇಲ್ಲಿ ಅಲ್ಗ ಹಾಕು. ಆಚೆಗೆ ಬಿಸಾಕ್ತೀನಿ. ಹಾಕು. ನಾನು ಬಿಸಾಕ್ತೀನಿ. ನೀನು ತಿನ್ನೋ ಈಸ್ಕೊಂಡು ತಿನ್ನೋ ಬಾಳೆಹಣ್ಣ. ಅಕ್ಕಿ ಎಲ್ಲ ಮನೆ ಅಕ್ಕಿ ಕಲ್ಲೆಲ್ಲ ನಡಿ ಆಚೆ ಹೊರಗಡೆ. ನಡಿ ಆಚೆಗೆ ಹೊಡೆಯೋದು. ಅದೇ ಮಾತ್ರ ಗಾಳಿ ಎಸಿ ಬರ್ತದೆ. ಏನಂತೆ ಅಕ್ಕಿಗೆ ಕಲ್ಲು ಹೊಡಿಯಕ್ಕೆ ಹಿಂಗೆ ರವಿ ಊಟ ಮಾಡ್ದ? ತಾತಂಗ್ ಬಾಯ್ ಮಾಡು. ಆಯ್ತು, ಅಲ್ಲಿ ಬಾಯ್ ಮಾಡು ಮಾವಂಗೆ. ಅಲ್ಲಿ ಅಕ್ಕಿ ಹೊಡಿ. ಇಲ್ಲ ನಿನ್ ಮಗ ಕೋಣ. ನೋಡ್ಲಾ ಪಾರಿವಾಳ ಅಕ್ಕಿ. ಸ್ಮೈಲ್ ಮಾಡು.
ಬಾ ನನ್ನ ಜೊತೆ ಬಾ. ಬೇಡ ಅವನ್ಗೆ ಬೇಡ. ಅತ್ತೆನೇ ಬೇಡ ಅಂದ್ಮೇಲೆ ಅತ್ತೆ ತರ ಜೇಮ್ಸ್ ಅತ್ತೆ ಫೋಟೋ ತಗೋತೇವೆ. ಬಾರವಿ ಕುತ್ಕೋ. ನಮ್ಮನೆಗಳಲ್ಲಿ ಯೂಶಲಿ ಜಾತ್ರೆ ತೇರು ಎಳೆಯುವಾಗ ಮಜ್ಜಿಗೆ ಕೊಡ್ತಾರೆ. ಆ್ಯಂಡ್ ಮಜ್ಜಿಗೆ ಎಲ್ಲ ಕೊಟ್ಟು ಮುಗಿಸಿ ನಮ್ಮ ಮನೆಗೆ ನಮ್ಮ ದೊಡ್ಡಮ್ಮ, ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಮತ್ತು ಅವ್ರ ಪಾಪು ಎಲ್ಲರೂ ಬಂದಿದ್ದರು. ಆ್ಯಂಡ್ ಇದು ಸಂಜೆ ಜಾತ್ರೆ ಟೈಮು. ಸೊ ನೋಡ್ತಿರ್ಬೋದು ಸಂಜೆನೂ ಕೂಡ ತುಂಬ ಇಷ್ಟೇ ಜನ ಇರ್ತಾರೆ. ನಾವು ಸಂಜೆ 7 ಗಂಟೆ ಆಗಿತ್ತು ಅಷ್ಟರಲ್ಲಿ ಹೋಗಿದ್ವಿ. ಆ್ಯಂಡ್ ಯೂಶಲಿ ತೇರಿಗೆ ಹಣ್ಣು ಜವನ ಎಸ್ದು ದೇವ್ರನ್ನ ಬೇಡ್ಕೊಂಡು ನೆಕ್ಸ್ಟು ಜಾತ್ರೆ ನೋಡೋಕ್ಕೆ ಅಂತ ಹೊರಟ್ವಿ. ಆ್ಯಂಡ್ ಅಲ್ಲೇ ನನಗೆ ನಮ್ಮ ಅಂಕಲ್ನ ಆಂಟಿ ಸಿಕ್ಕರು. ನಮ್ಮ ಮಮ್ಮಿ ಡ್ಯಾಡಿ ಬೇಗ ಹೊರಟೋದ್ರು ಮನೆಗೆ. ನಾನು ಅವ್ರ ಜೊತೆ ಇದ್ದು. ಇವರೇ ನಮ್ಮ ಅಂಕಲ್ ಆಂಟಿ. ಇವ್ರು ಯಾರು ಗೊತ್ತಾ, ಆ್ಯಕ್ಚುಲಿ ನನ್ನ ಹಳೆ ವೀಡಿಯೋಸ್ಗಳನ್ನೆಲ್ಲ ನೋಡಿದರೆ ಕುಸುಮ ಅಂತ ನನ್ನ ಫ್ರೆಂಡ್, ಅವರ ಮಮ್ಮಿ ಡ್ಯಾಡಿಯವರು ನೋಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನನ್ನ ರೆಗ್ಯುಲರ್ ಫಾಲೋವರ್ಸಿಗೆ ಗೊತ್ತಿರುತ್ತೆ. ಆ್ಯಂಡ್ ಹಾಗೆ ಅಲ್ಲಿ ಒಂದು ರೌಂಡ್ಸ್ ಎಲ್ಲ ಹಾಕಿ ಜಾತ್ರೆಯಲ್ಲಿ ಏನೇನು ಬೇಕು, ಏನೇನು ತೊಗೋಬೇಕು ಅನಿಸುತ್ತೆ ಅದನ್ನೆಲ್ಲ ತೊಗೊಂಡು ನೆಕ್ಸ್ಟು ಕೊಂಡದ ಹತ್ರ ಹೋದ್ವಿ ನಾವು. ಅಂದರೆ ದೇವಸ್ಥಾನದ ಹತ್ರನೇ ಹೋದ್ವಿ. ಯೂಶ್ವಲಿ ಚಿಕ್ಕವರಿದ್ದಾಗಲೆಲ್ಲ ಜಾತ್ರೆಯಲ್ಲಿ ಏನು ಕಾಣಿಸಿದ್ರು ತೊಗೋಬೇಕು ಅಂತ ಅನಿಸೋದು. ಬಟ್ ಇವಾಗ ಎಷ್ಟು ಬೇಕೋ ಅಷ್ಟು ತೊಗೋಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನಮ್ಮ ಆಂಟಿ ಕಡೆಯವರು ಅಂದರೆ ಅವ್ರ ಕಸಿನ್ಸ್ಗಳೆಲ್ಲ ಹಣ್ಣು ಜಾವನದ ಅಂಗಡಿ ಹಾಕಿದ್ರು. ಮುಂಚೆಯಿಂದ ಅವರಪ್ಪ ಅವ್ರ ತಾತ ಎಲ್ಲ ಹಾಕ್ತಿದ್ರಂತೆ. ಅದು ಯಾಕೆ ಬಿಡಬೇಕು ಅಂತ ಹಾಕ್ತಾರಷ್ಟೇ ಅವರಿಗೆ. ಆ್ಯಂಡ್ ಇಷ್ಟೊತ್ತಾದರೆ ಅಂದರೆ ಆಲ್ಮೋಸ್ಟ್ ಒಂದು 8 ಗಂಟೆ ಅಷ್ಟರಲ್ಲಿ ಲಾಸ್ಟು ಆ ತೋಪಲ್ಲಿ ಜಾತ್ರೆ ನಡೆಯುತ್ತಲ್ಲ, ಅಲ್ಲಿಂದ ದೇವ್ರನ್ನ ಹೊಂಡ ಹಾಯಿಸಿ ನೆಕ್ಸ್ಟು ಊರಲ್ಲಿರೋ ಎಲ್ಲ ಊರುಗಳು ಅಂದರೆ ಸುತ್ತಮುತ್ತ ಊರುಗಳಿಗೆಲ್ಲ ದೇವರ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಜಾತ್ರೆಯಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗಳು ಸುಮಾರು ಜನ ನನ್ನ ಕಂಡುಹಿಡಿದ್ರು. ಆ್ಯಂಡ್ ಮಾರಿ ಹಬ್ಬದ ದಿನವೂ ಅಷ್ಟೇ ತುಂಬ ಜನ ಸಬ್ಸ್ಕ್ರೈಬರ್ಸ್ಗಳು ನನ್ನ ಕಂಡುಹಿಡಿದ್ರು, ಮಾತಾಡ್ಸಿದ್ರು. ಬಟ್ ಅದನ್ನೆಲ್ಲ ನಾವು ವೀಡಿಯೋ ತೆಗೋಕ್ಕಾಗಿಲ್ಲ. ಇಲ್ಲಿ ಒಬ್ಬರು ಆಂಟಿನ ಫೋಕಸ್ ಮಾಡಿದ್ನಲ್ಲ, ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಆ್ಯಂಡ್ ನೆಕ್ಸ್ಟ್ ನಾನು ಫಾರ್ ದ ಫಸ್ಟ್ ಟೈಮ್ ಕೊಂಡ ಹಾದಿದ್ದು ಮತ್ತು ಅಷ್ಟು ಹತ್ತಿರದಲ್ಲಿ ದೇವ್ರ ಕೊಂಡ ಹಾಯೋದನ್ನು ನೋಡಿದ್ದು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತುಂಬ ಭಯ ಇತ್ತು. ಬಟ್ ಸ್ಟಿಲ್ ನಮ್ಮ ಅಂಕಲ್ಲು ಫುಲ್ ಕೈಯೆಲ್ಲ ಹಿಡ್ಕೊಂಡು ಫುಲ್ ಜೊತೆಗೆ ಓಡ್ಬಿಟ್ವಿ. ಒಂಥರ ಹೊಸ ಥರ ಎಕ್ಸ್ಪೀರಿಯೆನ್ಸ್ ಇದು ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಗ್ರಾಮ ದೇವತೆ ಹೆಸರು ಬಂದ್ಬಿಟ್ಟು ಪಟ್ಲದಮ್ಮ ಅಂತ. ಈ ದೇವರಂತೂ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಅದು ನಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ್ಯಂಡ್ ಅದಕ್ಕೋಸ್ಕರ ಅಂತಲೇ ತುಂಬ ಧೈರ್ಯ ಮಾಡಿ ನಾನು ಈ ಸತಿ ಕೊಂಡ ಹಾದಿದ್ದು.
ಕೆಂಡ ಎಷ್ಟು ಬಿಸಿ ಇದೆ ಅಲ್ವಾ, ಆದರೂ ಇವ್ರು ಕೆಲವರು ಹೆಂಗೆ ನಡ್ಕೊಂಡು ಬರ್ತಿದ್ದಾರೆ ನೋಡಿ, ನನಗಂತೂ ತುಂಬ ಭಯ ಆಗುತ್ತೆ. ಸೊ ಇದಿಷ್ಟು ನಮ್ಮೂರ ಗ್ರಾಮ ದೇವತೆ ಹಬ್ಬದ ವ್ಲಾಗ್. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಜೊತೆಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.